ನಮಸ್ತೆ ವೀಕ್ಷಕರೇ, ಮ್ಯಾಜಿಕ್ ಬೌಲ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ರೆಸಿಪಿ ಆಂಧ್ರ ಶೈಲಿಯಲ್ಲಿ ಮಾಡಿದಂತಹ ಸ್ಪೆಷಲ್ ಉಪ್ಪಿನಕಾಯಿ. ತುಂಬ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಹುಳಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ಹುಳಿ ಮಾವಿನಕಾಯಿ ತೆಗೆದುಕೊಂಡು ಇದಕ್ಕೆ ನಾನು ಸಿಪ್ಪೆನ ತೆಗೆದುಕೊಳ್ತಾ ಇದ್ದೀನಿ. ಇದಕ್ಕೆ ಸಿಹಿ ಮಾವಿನಕಾಯಿ ಆಗಬಾರ್ದು, ಹುಳಿ ಮಾವಿನಕಾಯಿ ಆಗಬೇಕು. ಸಿಪ್ಪೆ ನೀಟಾಗಿ ಎರಚಿಬಿಟ್ಟು ಈ ರೀತಿ ನಾನು ಹೋಳನ್ನ ಹೆಚ್ಕೊಳ್ತಾ ಇದ್ದೀನಿ. ಈ ರೀತಿ ಉದ್ದುದ್ದವಾಗಿ ಹೋಳನ್ನ ಹೆಚ್ಕೊಳ್ಳಿ. ನೋಡಿ, ಈ ರೀತಿ ಹೋಳನ್ನ ಹೆಚ್ಕೊಳ್ಳಿ. ಇದನ್ನು ನಾವು ಅಳತೆಯಲ್ಲಿ ಮಾಡ್ಕೋಬೇಕು. ನೋಡಿ, ಇದು ಅಳತೆ 4 ಸೇರಿಗೆ ಒಂದು ಡಬ್ಬಿ ಆದರೆ ಇದು 4 ಸೇರಿಂದು. ಅದೇ ರೀತಿ 2 ಡಬ್ಬಿ ಆಗಿದೆ ನನಗೆ. ನಾನು ನಂತರ ಇದನ್ನು ಹೋಳನ್ನ ಬಿಸಿಗಳಲ್ಲಿ ಈ ರೀತಿ ಸೀರೆ ಹಾಕ್ಬಿಟ್ಟು ನೀಟಾಗಿ ಒಣಗಿಸ್ಕೊಂಡಿದ್ದೀನಿ. ನಂತರ ನಾನು ಅರ್ಧ ಸೇರಿನಷ್ಟು ಮೆಂತ್ಯ, ಒಂದು 1/4 kg ಕಡಿಮೆ ಸಾಸಿವೆನ ಎಣ್ಣೆ ಹಾಕ್ಬಿಟ್ಟು 4-5 ಸ್ಪೂನ್ ಎಣ್ಣೆ ಹಾಕಿ ನೀಟಾಗಿ ಹುರ್ಕೊಂಡಿದ್ದೀನಿ. ನಂತರ 1 ಸೇರಿನಷ್ಟು ನಾನು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಬೆಳ್ಳುಳ್ಳಿನ ಅಳತೆ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ 1 ಸೇರಿನಷ್ಟು. ನಂತರ ಅದನ್ನು ಮೆಂತ್ಯ ಪೌಡ್ರನ್ನ, ಕೆಂಪಾಗಿ ಹುರಿದಂತಹ ಮೆಂತ್ಯ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನಂತರ ಸಾಸಿವೆನ ಕೂಡ ನಾನು ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ, ತೀರ ನುಣ್ಣಗೆ ಬೇಡ. ಈ ರೀತಿ ಮಾವಿನಕಾಯಿ ಹೋಳನ್ನು ನೀಟಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಕೈಗೆ ಅಂಟ್ಕೋಬಾರ್ದು, ಆ ರೀತಿ ಒಣಗಿಸ್ಕೊಳ್ಬೇಕು. ನೋಡಿ, ಆಗಾಗ ಮಿಕ್ಸ್ ಮಾಡ್ಕೊಳ್ತಾ ನೀಟಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಮಾವಿನಕಾಯಿ ಹೋಳು ಮುಟ್ಟಿದ್ರೆ ಅಂಟ್ಕೋಬಾರ್ದು ಕೈಗೆ, ಆ ರೀತಿ ನೀಟಾಗಿ ಒಣಗಿಸ್ಕೋಬೇಕು. ನಂತರ ನಾನಿಲ್ಲಿ ಪುಡಿ ಮಾಡಿದಂತಹ ಮೆಂತ್ಯ ಪೌಡರ್, ಸಾಸಿವೆ ಪೌಡರ್, ಉಪ್ಪು, ಖಾರ, ಬೆಳ್ಳುಳ್ಳಿ 1 ಸೇರಿನಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ 4 ಸೇರು ಮಾವಿನಕಾಯಿ ಹೋಳಿಗೆ 1 ಸೇರಿನಷ್ಟು ಖಾರದ ಪುಡಿ, ಅರ್ಧ ಸೇರಿನಷ್ಟು ಉಪ್ಪು ಮತ್ತು ಅರ್ಧ ಸೇರಿನಷ್ಟು ಬೆಳ್ಳುಳ್ಳಿ ಬೇಕಾಗುತ್ತೆ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಮೆಂತ್ಯ 1/4 kg ಅಷ್ಟು, ಒಂದು 1/4 kgಗೂ ಅರ್ಧ ಸಾಸಿವೆ ಬೇಕಾಗುತ್ತೆ. ಅಳತೆ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ನಂತರ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಒಂದು 1/4 kg ಅಷ್ಟು ಬೆಳ್ಳುಳ್ಳಿನ ನೀರು ಹಾಕದೆ ಹಾಗೇ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಹಾಗೇ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡು ಅದನ್ನು ಕೂಡ ನೀವು ಈ ಮಾವಿನಕಾಯಿ ಹೋಳಿಗೆ ಸೇರಿಸ್ಕೊಳ್ಳಿ. ನಂತರ ಇಲ್ಲಿ ನಾನು ಶೇಂಗಾ ಎಣ್ಣೆನ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. 4 ಸೇರು ಮಾವಿನಕಾಯಿ ಹೋಳಿಗೆನ ಇಲ್ಲಿ 2-2.5 ಲೀಟ್ರ್ ಎಣ್ಣೆ ಬೇಕಾಗ್ಬೋದು. ಮಿಕ್ಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ತೀರಾಗ ಉಪ್ಪಿನಕಾಯಿ ಎಣ್ಣೆ ಇಲ್ಲದೆ ಇದ್ದರೆ ಹಾಳಾಗೋಗುತ್ತೆ. 2-2.5 ಲೀಟ್ರ್ ಎಣ್ಣೆ ಬೇಕಾಗುತ್ತೆ. ನಾನಿಲ್ಲಿ 4.5 ಲೀಟ್ರ್ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಉಪ್ಪಿನಕಾಯಿ ನೀವು ಮನೇಲಿ ಟ್ರೈ ಮಾಡಿ. ಯಾವ ರೀತಿ ಮಾಡ್ತಾರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ನನ್ನ ವಿಡಿಯೋನ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮೈ ವಿಡಿಯೋ. ಈಗ ಉಪ್ಪಿನಕಾಯಿ ರೆಡಿಯಾಗಿದೆ. ಈ ಉಪ್ಪಿನಕಾಯಿನ ನಾನು ಈಗ ಪಿಂಗಾಣಿ ಜಾಡಿಯಲ್ಲಿ ಫಿಲ್ ಮಾಡ್ಕೊಳ್ತಿದ್ದೀನಿ. 3 ಡೇಸ್ ನಂತರ ಒಂದ್ಸರಿ ನಾವು ಮತ್ತೆ ತೆಗೆದ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಮತ್ತೆ ಹಾಕ್ಕೊಳ್ಳಿ. ಉಪ್ಪಿನಕಾಯಿ ಎಲ್ಲ ಫಿಲ್ ಮಾಡಿದ ನಂತರ ಕೊನೆಯಲ್ಲಿ ಉಳಿಯುವಂತಹ ಉಪ್ಪಿನಕಾಯಲ್ಲಿ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ತಿಂತಾ ಇದ್ದರೆ ಆ ಮಜಾನೇ ಬೇರೆ. ನಾನಂತೂ ಈ ಕೊನೆಯಲ್ಲಿ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದೇನಂತೂ ಬಿಡೋದಿಲ್ಲಪ್ಪ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ, ಅನ್ನ ಹಾಕ್ಕೊಂಡು ಕೊನೆಯಲ್ಲಿ ತಿನ್ನಿ. ಟೇಸ್ಟಿ ಆದಂಥ ಉಪ್ಪಿನಕಾಯಿ ರೆಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.